ಪುದಕ ಇವತ್ತು ರಾತ್ರಿಕೆ ಅದೇ ಮನೆ ಕೊಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಆ ಅಪ್ಪ ಗಂಡ ಹೆಂಡ್ರು ಇಬ್ರು ಬಂದಿದ್ರಲ್ಲ ಅವ್ರು ಇವತ್ತು ರಾತ್ರಿ ಇಲ್ಲೇನೇನಿಯ ಅಂದರೆ ನಾವು ಅಲ್ಲಿ ನಿಮ್ಮ ಮನೆಗೆ ನೀ ಮನೆ ಕಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡವ್ರೆ. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅಲ್ಲ ಮೋಹಿನಿ ಕಾಟ ಹಂಗೆ ಹಿಂಗೆ ಅಂತ ಹೇಳ್ದೆ. ಈಗ ಅಲ್ಲಿ ಯಾರು ಕಾಟ ಕೊಡ್ತಾರೆ? ನಾನೇನಾದ್ರೂ ಒಂದು ವೇಸ್ ಹಾಕೋಬಿಟ್ಟು ಚಾಮ್ ಚೂಮ್ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಎದುರಿಸ್ಬಿಡ್ಲ ಅವ್ರನ್ನ. ನಿಜವಾ ದೆಯ್ಯನೇನೆ ಇರ್ಬೇಕಾದ್ರೆ ನೀನ್ ಯಾಕ್ಲಾ ಏಸ್ ಹಾಕೊಂಡು ಡಿಂಗ್ ಡಾಂಗ್ ಅನ್ಬೇಕು? ಸುಮ್ಕಿರ್ಲಾ? ಸುಮ್ಕಿರ್ ಪದಕ, ನೀನು ಅವತ್ತಿಂದ ಹೇಳ್ತೀಯ ದೆಯ್ಯ ಬರ್ತದೆ ಮಾಡ್ತದೆ ಅಂತ. ಅದು ನಮ್ಮ ಟೈಮ್ಗೆ ಬರ್ತದೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ಅದು ಬಂದ್ಬಿಟ್ಟು ಇವಾಗ ಏನಾದ್ರೂ ನಮ್ಗೆ ಸಹಾಯ ಮಾಡಲಿಲ್ಲ ಇವತ್ತು ರಾತ್ರಿ ಅಂತ ಹೇಳಿದ್ರೆ ಮುಗ್ದೋಯ್ತು ಕತೆ ಅಷ್ಟೇನೇನಿಯ. ಇನ್ನು ಅವರು ಬರ್ತಾರೆ ಮನೆ 4 ಲಕ್ಷ ಕೊಟ್ಟು ಕೊಂಡ್ಕೊಂತಾರೆ. ನೋಡ್ಲಾ, ನಾನು ಮನುಷ್ಯರನ್ನ ಬೇಕಾದ್ರೆ ನಂಬಿದ್ದಂಗೆ ಇದ್ಬಿಡ್ತೀನಿ, ಆದರೆ ದೆಯ್ಯಗಳನ್ನ ಮಾತ್ರ ನಂಬ್ತೀನಿ. ಅದ್ರಾಗೂ ದೆಯ್ಯ ಇವತ್ತಿಂದ ಅಲ್ಲ ಆವತ್ತಿಂದ ನಂಗೆ ಯಾ ಪಾಟಿ ಸಹಾಯ ಮಾಡೈತೆ ಅಂತ ನಿಂಗೆ ಏನಾನ ಗೊತ್ತೇನಿಲ್ಲ? ನಿಂಗೇನು ಗೊತ್ತಿಲ್ಲ. ನನ್ನ ಸುಖಕ್ಕೆ ಬರಲಿಲ್ಲ ಅಂದ್ರೂ ದೆಯ್ಯ ನನ್ನ ಕಷ್ಟಕ್ಕಂತೂ ಬಂದೇ ಬರ್ತದೆ. ಅದು ನನಗೆ ಸಂದಾಗ ಗೊತ್ತು. ನನ್ನ ಮನ್ಸಾಗ ನೆನೆಸ್ಕೊಂಡ್ರೆ ಸಾಕು ಬಂದ್ಬಿಡ್ತದೆ. ನೀನೇನು ಚಿಂತೆ ಮಾಡಬೇಡ, ಹೋಗು. ನನ್ನ ಮನೆ ಸುತ್ತನೂ ಇನ್ನೇನು ಗೃಹ ಪ್ರವೇಶ ಅಲ್ವಾ, ಹೊಸಿ ಕ್ಲೀನ್ ಮಾಡ್ಕೊತೀನಿ ಎಲ್ಲನೂ. ಮನುಷ್ಯನೇ ನಂಬೋದು ಕಷ್ಟ. ಇನ್ನು ಕಣ್ಣು ಕಾಣ್ದಿರ ದೆಯ್ಯ ನಂಬ್ಕೊಂಡು ಅದು ಏನು ಮಾಡಬೇಕು ಅಂತ ಹೊಂಟಿದ್ಯೋ ಕಣಮ್ಮ. ನಾ ಕಾಣೆ ಸದ್ಯ ಆ ಮನೆ ಮಾತ್ರ ಅವ್ರ ಕೈಗೆ ಹೋಗ್ಬಾರ್ದು ಕಣಕ್ಕ. ಏನೋ ಒಂದು ಮಾಡ್ಬಿಡು. ಯಾಕಂದರೆ ಪಾಪ ನಮ್ಮ ಮಾವ ಅವರೆಲ್ಲನೂ ಬಾಳಿ ಬದುಕಿರ ಅಂತ ಇದಲ್ವೇ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ನೀನೇನು ಚಿಂತೆ ಮಾಡಬೇಡ, ಹೋಗು. ಅದೇನೋ ಕ್ಯಾಮೆ ಮಾಡ್ತೀನಿ ಅಂತ ಹೇಳ್ದಲ್ಲ, ಅದೇನೋ ನೋಡ್ಕೊ ಹೋಗು. ಆ ಮೊದಲು ಜೀವನದ ಭವಿಷ್ಯ ನೋಡ್ಕ. ನೀನು ಎಂಡ್ರು ಮೊದಲೇನಿಯ ಬಡ್ಕೊಂಡು ಅಡ್ಡಾಡ್ತಾವಳೆ. ಹೋಗು ಪಾಪ, ಅವಳನ್ನ ನೋಡ್ಕೊ ಹೋಗಿ. ನಾನು ಮುಂದಿನ ನೋಡ್ಕೊತೀನಿ. ಸರಿ ಕಣ್ಪದಕ್ಕ, ಆಯಿತು. ಯಪ್ಪ, ಬಿರುಬಿರ್ನ ಮನೆ ಸುತ್ತನೂ ಕ್ಲೀನ್ ಮಾಡಿಬಿಟ್ಟು ಗೃಹ ಪ್ರವೇಶಕ್ಕೆ ರೆಡಿ ಮಾಡ್ಕೊಬಿಡ್ಬೇಕು. ಮನೆಗೆ ಬಂದರು ಏನು ಸಂದಕೈತೆ ಮನೆ ಅಂತ ಹೊಗಳ್ಬೇಕು, ಬಿಟ್ರೆ ಉಕ್ಕಬಾರದು. ಪದ್ದು ಡಾರ್ಲಿಂಗ್ ಅನ್ಕಂಡೆ, ನಾನು ಅನ್ಕತಿದ್ದೆ ಈಗಲೇನೆಯ. ಈಗ ಆಗೋ ಇಳಿತೀಯ ಬಿಡು ನೀನು ಅಂತ ಹೇಳ್ಬಿಟ್ಟು ಯಾರ ನಿನ್ನ ಮೇಲೆ ನಂಬಿಕೆ ಐತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಭಾಳ ನಂಬಿಕೆ ಐತೆ ನನ್ನ ಕಷ್ಟದಾಗ ನೀನು ಸಹಾಯ ಮಾಡ್ತೀಯಾ ಅಂತ. ನೀನು ಮಾಡ್ದಂಗೆ ಇನ್ನು ಯಾರಿಗೆ ಮಾಡಲಿ ಪದ್ದು ಡಾರ್ಲಿಂಗ್. ಗೊತ್ತಾಯ್ತು ನೀನೇನೇನು ಪ್ಲಾನ್ ಮಾಡಿದೀಯ ಅಂತ ಗೊತ್ತಾಯ್ತು. ಇವತ್ತು ರಾತ್ರಿ ಅವ್ರಿಗೆಲ್ಲ ಸಂದಕ್ಕೆ ಎದುರಿಸ್ಬಿಟ್ಟು ಆ ಮನೇನ ಕೊಂಡ್ಕೊಳ್ಳೇಬಾರ್ದು, ಹಂಗೆ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನೀನು ಆರಾಮಾಗಿ ಬೆಚ್ಚು ಮನಿಕ. ದೇವರಾಣೆ, ನಿನ್ನಂತ ದೆಯ್ಯ ಪಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅಯ್ಯೋ, ನಾನಂತೂ ನಂಬಕ್ಕೆ ಆಗಕ್ಕಿಲ್ಲ. ನನಗಂತೂ ಹಿಂಗೆಲ್ಲ ಸಹಾಯ ಮಾಡ್ತದ ಅಂತ ಹೇಳ್ಬಿಟ್ಟು ಮನುಷ್ಯರೇ ನಂಬೋದು ಬಿಟ್ಬಿಟ್ಟಿದ್ದೀನಿ. ನಿನ್ನನ್ನು ಬಿಟ್ಬಿಟ್ರೆ ಯಾರನ್ನೂ ನಂಬ್ತಾನೆ ಇಲ್ಲ ನಾನಂತೂ. ನೀನು ಯಾರು ಅಂತ ಮಾತ್ರ ಹೇಳ್ತಾ ಇಲ್ಲ. ನೀನು ಬದುಕಿದ್ದಾಗ ಯಾರಾಗಿದ್ದೆ ಏನು ಎತ್ತ ಅಂತ ಮಾತ್ರ ಹೇಳ್ತಾ ಇಲ್ಲ. ಅದೆಲ್ಲ ಬೇಡ ಪದ್ದು ಡಾರ್ಲಿಂಗ್, ನಿಧಾನಕ್ಕೆ ನಿಂಗೆ ಹೇಳ್ತೀನಿ. ಅದೆಲ್ಲನೂ ಕಾಲ ಬಂದಾಗ ನಿನಗೂ ಗೊತ್ತು ನಾನು ಯಾರು ಅಂತ. ಈಗ ಹೇಳೋಕ್ಕಿಲ್ಲ. ಸರಿ, ನೀನೇನು ಚಿಂತೆ ಮಾಡಬೇಡ, ಹೋಗಿ ಮನೆ ಕ್ಯಾಮೆ ಎಲ್ಲ ನೋಡ್ಕ. ನಾನು ಅಷ್ಟರಾಗೆ ನಾನು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಏನು ನಡೀತೈತಿ ಅಂತ ನೋಡ್ಕೊಬಿಟ್ಟು ಬರ್ತೀನಿ. ಸರಿ ಸರಿ ಆಯಿತು. ಸರಿ ಪದ್ದು ಡಾರ್ಲಿಂಗ್, ಸರಿ ನಾನು ಹೋಯ್ತೀನಿ, ನೀನು ಹೋಗು. ಯಪ್ಪ, ಯಾವ ಜನ್ಮದಾಗ ಏನಾಗಿತ್ತು ಏನು ಕತೆಯೋ ನನಗಂತೂ ಗೊತ್ತಾಗ್ತಿಲ್ಲ. ಈ ಪಾಟಿ ಸಹಾಯ ಮಾಡ್ತೈತೆ. ಹಳೆ ಕತೆಗಳಿಗೆಲ್ಲ ಕೇಳಿದ್ದೆ ದೆಯ್ಯಗಳನ್ನ ಹಿಡ್ಕೊಂಡು ಆಟ ಆಡಿಸ್ತಾರೆ ಅಂತ, ಆದರೆ ನಾನು ಆಟ ಆಡ್ಸಂಗೆ ಇಲ್ಲ. ಅದೇ ನಂಗೆ ಸಹಾಯ ಮಾಡ್ತೈತೆ. ಥೂ, ಆ ದೆಯ್ಯದ ಕಾಟಕ್ಕೆ ನಾವಂತೂ ಮನೆ ಒಳಗಡೆ ಮನೆ ಕಣಂಗೇ ಇಲ್ಲ ಬಿಡು. ಥೂ, ನನಗದು ಏನು ಕರ್ಮನೋ ಏನು ಕತೆಯೋ. ಅದು ಯಾವ ದೆಯ್ಯ ಒಂದು ಅಟ್ಕಾಯಿಸ್ಕೊಬಿಟ್ಟೈತೆ ಏನು ಕತೆಯೋ ನಾ ಕಾಣೆ. ಈ ದೆಯ್ಯದ ಕಾಟಕ್ಕೆ ಈ ಸೊಳಿನಾಗ ಈಚೆ ಕಡೆನೇ ಮನೆ ಕಳ ಅಂತ ಗೊತ್ತಿ ಬಂದ್ಬಿಡ್ತು ನಮ್ಗಂತೂ. ಅಯ್ಯೋ, ಈ ಮನೆ ಬಿರ್ನ ಯಪ್ಪ ತಗೊಂಡು ಹೋಗ್ಬಿಟ್ರೆ ಸಾಕಪ್ಪ. ಅತ್ತೆ, ಇವತ್ತೊಂದಿನ ಸುಮ್ಕಿರ್ರಿ ನೀವು. ಇವತ್ತೊಂದಿನ ನಾಳೆ ಬಂದ್ಬಿಟ್ಟು ಅವ್ರು ಬಂದಿದ್ರಲ್ಲ ಅವ್ರಿಬ್ರು ಮನೆ ತಗೊಬಿಡ್ತಾರೆ. ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾಳೆಯಿಂದ ಹೆಂಗೋನು ಬೇರೆ 2 ದಿನ ಇಲ್ಲ ಬೇರೆ ಮನೆಗೆ ಇದ್ಬಿಟ್ಟು ಆಮೇಲೆ ಹೊಸ ಮನೆ ಕಟ್ಟಿಸ್ಕೊಬಿಟ್ಟು ಆ ಪೊದ್ದಿಗಿನ್ನೂ ದೊಡ್ಡ ಮನೆ ಕಟ್ಟಿಸ್ಕೊಂಡಿರೋಣ. ನೀವೇನು ಚಿಂತೆ ಮಾಡಬೇಡ ಬಿಗ್ರೆ. ಇವತ್ತು ನಾವು ಬೀದಿನಾಗ ಮನೆ ಕಂಡು ನಾಳೆ 6 ಮನೆ ಅಂತ ಮನೆಯಾಗ ಮನೆ ಕಂಡಿರ್ತೀವಿ. ಹೆಂಗಿದ್ರು ನಮ್ಮ ಒಳಿಯನ ಹೆಸರಿನಾಗೆ 2 ಎಕರೆ ಹೊಲ ಐತಲ್ಲ, ಅಲ್ಲೇನೆ ನೀ ಆರಾಮಾಗೆ ದೊಡ್ಡ ಮನೆ ಕಟ್ಕೊಂಡ್ರಾಯ್ತು. ನೀವು ಯಾಕೆ ಚಿಂತೆ ಮಾಡಿದ್ರೆ ಸುಮ್ಕಿರ್ರಿ. ಸದ್ಯ ಹೆಂಗೋ ನಾಳಿಗೆ ಮಾಡ್ತಿದ್ದೀವಲ್ಲ ಅಷ್ಟೇ ಸಾಕು ಬಿಡು. ಅವ್ರು ಬತ್ತಾರಂತೆ, ಬಂದು ನಾಳಿಗೆ ಎಲ್ಲ ಇದು ಮಾಡಿಸ್ಕೊಂಡು ಹೋಯ್ತಾರಂತೆ. ಸರಿ ಆಸ್ರಿ ಚಾಪೆಯ ಇಲ್ಲೇ ಹತ್ಲಾಗ ಹೆಂಗೋ 3-4 ಬೆಡ್ಶೀಟ್ ತಂದಿದ್ದೀವಲ್ಲ, ಇಲ್ಲೇ ನೀ ಹೆಂಗೋ ಚೊಳಿನ ನೋಡಿಕೊಂಡು ಪಡಿಕೊಂಡು ಮನೆ ಕಳನು ಇವತ್ತೊಂದಿನ. ಅಷ್ಟೇ. ಅಕ್ಕ ಅಕ್ಕ, ಈ ಸೊತ್ತಾಗ ಯಾರಪ್ಪ? ಅಯ್ಯೋ ನೀವೇನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಬೀರ್ನ ಬಂದ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ಏನಾಗ್ಬೇಕಿತ್ತಣ್ಣ? ಅಯ್ಯೋ, ಹೆಂಗಿದ್ರು ನಾವು ನಾಳಿಕೆ ಮನೆ ಕೊಂಡ್ಕೊಂತೀವಿ. ಅದಕ್ಕೆ ನಾನು ನನ್ನ ಹೆಂಡ್ರು ಎಲ್ಲೋ ಹೋಗಿದ್ವಿ ಇಲ್ಲೇ. ನೀನು ಯಾಕೆ ಬಿಡು, ತಿರುಗಿಲು ವಾಪಸ್ ಬರ್ಬೇಕಲ್ಲ ನಾಳಿಕೆ ದುಡ್ಡು ಎತ್ಕೊಂಡು ಅಂತ ಹೇಳ್ಬಿಟ್ಟು ಒಂದಕ್ಕಿಂತ 6 ಲಕ್ಷ ದುಡ್ಡು ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇವಾಗ ನೀನು ದುಡ್ಡು ಕೊಟ್ಬಿಟ್ಟು ಇಲ್ಲ ರಾತ್ರಿ ಹೊತ್ನಾಗ ಏನಕ್ಕೆ ಬೆಳಗ್ಗೆ ದುಡ್ಡು ಕೊಟ್ಬಿಟ್ಟು ಎಲ್ಲ ನಮ್ಮ ಹೆಸ್ರಿಗೆ ಮಾಡಿಸ್ಕೊಂಡು ಹತ್ಲಾಗ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ನಾವೇ ಬಂದಿದ್ದೀವಿ. ಅಯ್ಯೋ, ಕುಂಟ್ಕಣಕ್ಕೆ ಇವಾಗೆ ಬಂದ್ಬಿಟ್ರಾ? ಅಯ್ಯೋ, ನಾಳೆ ಬೆಳಿಗ್ಗೆ ಬಂದಿದ್ರು ಆಗೋದು.
ಅಯ್ಯೋ ಬರೋದು ಬಂದಿದೀವಲ್ಲ ಇನ್ನೇನಿದೆ ಮನೆಗೆ ನೀ ಮನೆ ಕಬಿಟ್ಟು ಆಮೇಕಿಂದ ಹೋಗೋಣ ಅಂತ ಅನ್ಕೊಂಡಿದೀವಿ. ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ನಿಮ್ಮತ್ತಿಗೆ ಎಲ್ಲ ದುಡ್ಡು ಕೊಟ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಅಂಟ್ಬಿಡೋಣ, ಒಳ್ಳೆ ದಿನನಂತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಿಮ್ಗೆ ಏನು ಅಭ್ಯಂತರ ಇಲ್ಲ ತಾನೆ? ಊಟ ಗಿಟ ಎಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಇನ್ನೇನು ಮನೆ ಕಳೋದು ಅಷ್ಟೇ ನೀನು ಬಾಕಿ. ಅಯ್ಯೋ ಅದ್ರಾಗೇನಂತೆ, ಏನು ಅಭ್ಯಂತರ ಇಲ್ಲ. ಬನ್ನಿ ಬನ್ನಿ, ರೂಮ್ ತೋರಿಸ್ತೀನಿ, ಮನಿಕ ಬನ್ನಿ. ನಡೀರಿ ಹಂಗಾದ್ರೆ. ನನ್ನ ಮಗಳಿಗೆ ಏನಾದ್ರು ತಲೆನಾಗೆ ಸಗಣಿ ಈಗಿನಿ ತುಂಬ್ಕೊಂಡೈತಾ ಏನು? ಈ ಮನೆಯಾಗ ದೆಯ್ಯದ ಕಟ್ಟ ಐತಿ ಅಂದ್ರೂ ಅದ್ ಯಾಕಂಗೆ ಇವಳು ಖುಷಿಯಾಗಿ ಕರ್ಕೊಂಡೋಗಿ ಮನೆ ಒಳಗಡೆ ಬರ್ತಾವಳಲ್ಲ. ಅಮ್ಮ ಅದೃಷ್ಟ ಒಲಿತು ಅಂತಾನೆ ಅನ್ಕ. ಹೆಂಗಿದ್ರು ಈ ಮನೆಯಾಗ ತಕೊಳಕ್ ನೋಡು, ರಾತ್ರಿ ನೀನಿಯ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟವ್ರೆ. ಇನ್ನೇನು ತೊಂದರೆ ಇಲ್ಲ, ಆರಾಮಾಗೆ ಬೆಳಗ್ಗೆ ನೀನಿಯ ಬರ್ಕೊಟ್ಬಿಡೋಣ, ದುಡ್ಡು ಕೊಟ್ಬಿಡ್ತಾರೆ. ಲೇ ಸೊಸಿ ಅಲ್ಲ ಕಣ್ಲೆ, ರಾತ್ರಿ ಹೊತ್ನಾಗ ಏನಾದ್ರೂ ಅವ್ರಿಗೂ ಕಾಟ ಕೊಟ್ಬಿಟ್ರೆ ಆಮೇಲೆ ಅವರು ಈ ಮನೆ ನೀನಿಯ ಬೇಡ ಅಂತ ಹೊಂಟೋಗ್ಬಿಟ್ರೆ? ಹೂನಲ್ವಾ? ನಿನ್ ತಲೆನಾಗ ಅದೇನು ಬುದ್ಧಿ ಆಯ್ತು ಲದ್ದಿ ಆಯ್ತು ನನಗಂತೂ ಗೊತ್ತಾಯ್ತಿಲ್ಲ. ಅಯ್ಯೋ ಅತ್ತೆ, ಅದೆಯ್ಯ ನಮಗೆ ಮಾತ್ರ ಕಾಟ ಕೊಡ್ತದೆ, ಬೇರೆಯವ್ರಿಗೆಲ್ಲ ಏನು ಕಾಟ ಕೊಡಕ್ಕಿಲ್ಲ. ಸುಮ್ಕಿರು, ಯಾರಿಗೂ ಕಾಟ ಕೊಡಕ್ಕಿಲ್ಲ. ಬಾಯ್ ಮುಚ್ಚೆ ನೀನು. ಅಯ್ಯೋ ಇವಾಗ ಏನಾದ್ರೂ ಅವರು ದೆಯ್ಯ ಕಾಣಿಸ್ಕೊಬಿಡ್ತು ಅಂತಂದ್ರೆ ಅಷ್ಟೇನಿಯ ಈ ಮನೆ ಸೇಲ್ ಆಗೋದಂತೂ ಸುಳ್ಳು ಅಂದ್ರೆ ಸುಳ್ಳು. ಅಯ್ಯೋ ದೇವ್ರೆ, ಅವ್ರಿಗೆ ಮಾತ್ರ ದೆಯ್ಯ ಕಾಣಿಸ್ಕೋಬಾರ್ದು. ನಮ್ಗೆ ಇವತ್ತು ರಾತ್ರಿ ಎಲ್ಲ ಕಾಟ ಕೊಟ್ಟರು ಪರವಾಗಿಲ್ಲ, ಆರಾಮಾಗಿ ಕಾಟ ತಗೊಂತೀವಿ. ಆದರೆ ಯಾವುದೇ ಕಾರಣಕ್ಕೂ ಬಂದಿರೋರು ಮಾತ್ರ ದೆಯ್ಯ ಕಾಣಿಸ್ಕೊಂಡಿದ್ದಂಗೆ ನೋಡ್ಕೊಳಪ್ಪ. ಹೂನಪ್ಪ ದೇವ್ರೆ, ಅವ್ರಿಗೆ ಮಾತ್ರ ದೆಯ್ಯ ಕಾಣಿಸ್ಕೋಬಾರ್ದು. ಅತ್ತೆ ಕೂತ್ಕೊಳ್ಳಿ, ಇಲ್ಲೇ ಸ್ವಲ್ಪ ಹೊತ್ತು ಕುಂತ್ಕೊಳ್ಳೋಣ. ದೆಯ್ಯ ಬೇಕಾದ್ರೆ ನಮಗೆ ಏನಿಯ ಕಾಟ ಕೊಡಲಿ. ನೋಡು, ನಾವು ಇವತ್ತು ರಾತ್ರಿ ಎಲ್ಲ ಎದ್ದಿರ್ಬೇಕಾಯ್ತದೆ. ಆ ದೆಯ್ಯ ಹೆಂಗೆ ಕಾಟ ಕೊಡ್ತದೆ ನಾವು ನೋಡ್ಬೇಕಾಯ್ತದೆ. ಆ ದೆಯ್ಯ ನಮ್ಮ ಹತ್ರನೇ ಇರಬೇಕು, ಎಲ್ಲೂ ಹೋಗ್ಬಾರ್ದು. ಹಂಗೆ ಹುಷಾರಾಗಿ ನೋಡ್ಕೊಳ್ಳೋಣ, ಸರಿನಾ? ನೆನ್ನೆಯಿಂದ ಎಲ್ಲೋ ಕಾಣಿಸ್ತಿಲ್ಲ ದೆಯ್ಯ. ಹ್ಞೂ ಕಣತ್ತೆ, ಹುಷಾರಾಗಿರೋಣ. ಆ ದೆಯ್ಯ ಇಲ್ಗೆರೆನಿಯ ಕರೆಸ್ಕೊಳ್ಳೋಣ. ಅವ್ರ ತಕ್ಕ ಹೋಗೋದೇ ಬೇಡ, ಈ ಸುದ್ದಿ ಮಾತಾಡೋದೇ ಬೇಡ. ಈ ಸುದ್ದಿ ಮಾತಾಡೋದೇನಾದ್ರೂ ಅವ್ರು ಕೇಳಿಸ್ಕೊಬಿಟ್ರೆ ಅಷ್ಟೇ ನೆನೆಯ ಕತೆ. ಸುಮ್ಮನೆ ಯಾಕಬೇಕು? ಹ್ಞೂ ಹುಷಾರಾಗಿ ಎದ್ದಿರ್ರಿ. ಅರೇನ ಅಂತ ಕಿರ್ಸ್ಕೊಂಡಿದ್ದ ತಕ್ಷಣ ಬುಡ್ಕ ಓಡೋಗೋಣ. ಸರಿ ಆಯ್ತು. ಯಾರ ನಮಗೆ ಸುಳ್ಳು ಸುದ್ದಿ ಒಪ್ಸವ್ರೆ ಅಂತ ಅನ್ನಿಸ್ತದೆ ನೋಡು. ದೆಯ್ಯನೂ ಇಲ್ಲ, ಎಂಥದ್ದು ಇಲ್ಲ. ಈ ಮನೆ ಕೊಂಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆ ಪೊದ್ದಿ ಏನಾರ ಪಿಲನ್ ಮಾಡೋಳೋ ಏನೋ. ಹ್ಞೂನ್ರಿ, ಮಾಡಿರ್ತಾಳೆ. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ದೊಡ್ಡ ಮನೆ ಯಾರು ಕೊಡ್ತಾರೆ? ಇಲ್ಲಿರೋ ಮರಗಳು ಅವು ಇವು ಮಾರ್ಕೊಂಡ್ರೇನೆ ಎಷ್ಟೊಂದು ದುಡ್ಡು ಬರ್ತದೆ. ಸೈಟ್ ಬೇರೆ ಐತೆ, ಮನೆ ನೋಡಿದ್ರೆ ಈ ಪಾಟಿ ದೊಡ್ಡದಾಗೈತೆ. ಯಾರು ಕೊಡ್ತಾರೆ ಹೇಳಿ? ಅದಕ್ಕೇನೆಯ ಆ ಪೊದ್ದಿ ಇಲ್ದಿರ ಸುಳ್ಳೆಲ್ಲ ಹೇಳಿರೋದು. ನೆಮ್ಮದಿಗೆ ಮನಿಕ ಬೆಳಗ್ಗೆನೇ ಎದ್ಬಿಟ್ಟು ಬೇಕಾದ್ರೆ 6 ಗಂಟೆಗೆ ದುಡ್ಡು ಕೊಟ್ಬಿಟ್ಟು ಪತ್ರಕ್ಕೆ ಸೈನ್ ಹಾಕ್ಸ್ಕೊಬಿಡನಿ. ಓ ನನ್ನ ಮನೆ, ಇದು ನನ್ನ ಮನೆನ ಸೈನ್ ಹಾಕಿಸ್ಕೊಳ್ಳೋಕ್ಕೆ ನೀವ್ಯಾರು? ಯಾವತ್ತೋ ಇದು ನನ್ನ ಮನೆ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟು ಇಡೀ ನನ್ನ ಬಳಗನೇ ಕರ್ಕೊಂಬಂದ್ಬಿಟ್ಟಿಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಅಂಥದ್ರಾಗೆ ನೀವೀ ಮನೆ ಕೊಂಡ್ಕೊಂತೀರಾ? ಓ ಕಣ್ಲಾ, ನಾನು ದೆಯ್ಯ ನೆನೆಯ. ಈ ಮನೆ ನಂದು ಅಂತ ಹೇಳ್ಬಿಟ್ಟು ನಾನು ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ. ಈ ಮನೆಗಳಲ್ಲ ಮುದುಕಿಗೆ ಆ ಮೊಮ್ತಿಗೆ ಎಲ್ಲ ಹೇಳ್ತಾನೆ ಇದ್ದೀನಿ, ಈ ಮನೆ ನಂದು ಅಂತ ಹೇಳ್ಬಿಟ್ಟು ಯಾರೋ ಕೇಳ್ತಾನೆ ಇಲ್ಲ. ನನ್ನ ಕಾರಣ ತಡೆಯೋಕ್ಕಾಗ್ದಿದ್ದಂಗೆ ನಿಮಗೆ ಮಾರ್ತಾವ್ರ? ಸರಿ, ನೀವು ಸಂದಕಿರಿಯೇ ಇದ್ದೀರಾ, ಮತ್ತು ನಿಮ್ಮ ರಕ್ತನೂ ಕುಡಿದ್ಬಿಡ್ತೀನಿ. ನೀವು ನನ್ನ ಜೊತೆ ದೆಯ್ಯ ಆಗಿ ಏನು ತೊಂದರೆ ಇಲ್ಲ. ನಾವೆಲ್ಲರೂ ಬೇಕಾದ್ರೆ ದೆಯ್ಯ ಆಗಿ ಜೊತೆಗೆ ಇದ್ಬಿಡೋಣ. ಆದರೆ ಯಾವುದೇ ಕಾರಣಕ್ಕೂ ಮನುಷ್ಯರ ಜೊತೆ ನಾನಿರಲ್ಲ. ಅದಕ್ಕೆ ನೀವು ಈ ಮನೆ ಕೊಂಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂತಂದಮೇಲೆ ನೀವು ಸಾಯಲೇಬೇಕು. ಬನ್ನಿ ನನ್ನ ಜೊತೆ ಬನ್ನಿ. ಅಲ್ಲಿ ಹಗ್ಗೈತೆ, ತಗೊಂಡು ನೇಣು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅಲ್ಲಿ ನೋಡಿ ವಿಸುದ್ ಬಾಟ್ಲಿ ಇಕ್ಕಿದ್ದೀನಿ, ಅದನ್ನು ಕುಡ್ಕೊಬಿಡಿ. ಅದು ಆಗಕ್ಕಿಲ್ಲ ಅಂತಂದರೆ ಹೇಳಿ, ಹಂಗೆ ರಕ್ತನ ಗೊಟ್ಟ ಕುಡ್ಕೊಬಿಡ್ತೀನಿ ನಿಮ್ದನ್ನ. ನೀವು ನನ್ನ ಜೊತೆಗೆ ಬರ್ತೀರಾ? ದೆಯ್ಯ ಅಂದ್ರೆ ಇಲ್ಲಿರೋದು ನಿಜನೇ ಅಂತ ಆಯ್ತು. ಹೌದಾ? ನಾನು ನೋಡಿದ್ರೆ ನಿಮಗೆ ಸುಳ್ಳು ಅನ್ನಿಸ್ತಾ ಇತ್ತಾ? ನಾನು ವೇಷ ಹಾಕೊಂಡು ಬಂದಿದ್ದೀನಿ ಅನ್ನೋಕ್ಕೆ ನನ್ನ ತಲೆ ಮಾತ್ರ ಬಂದೈತೆ, ನನ್ನ ಮೈಯೇ ಬಂದಿಲ್ವಲ್ಲ. ಅಲ್ಲೇ ಹುಣಸೆ ಮರದ ಮೇಲೆ ಮಲಗಿಸ್ಬಿಟ್ಟು ಬಂದೀವ್ನಿ. ನಿನ್ನ ಮೈ ಒಂಥರ ಕಟ್ ಮಸ್ತಾಗೈತೆ. ನಿನ್ನ ಮೈನೇನಿಯ ನನ್ನ ಮೈ ಮಾಡ್ಕೊಬಿಡ್ಲಾ? ಬೇಡ. ಅಯ್ಯೋ, ನಾವೇ ನಿನ್ನ ಈ ಮನೆ ಕೊಂಡ್ಕೊಂಡಿಲ್ಲ. ಈ ಮನೆ ಇನ್ನೂ ನಮ್ಮ ಹೆಸ್ರಿಗೆ ಆಗಿಲ್ಲ. ಇನ್ನೇನು ನಾಳೆ ಬೆಳಿಗ್ಗೆ ನಿನ್ನ ಹೆಸ್ರಿಗೆ ಆಯ್ತದಲ್ಲ. ನಿನ್ನ ಹೆಸ್ರಿಗೆ ಆದಮೇಲೆ ನೀನು ನನಗೆ ಮೊದಲನೇ ಬಲಿ ನೀನೇ ಅಲ್ವಾ? ಅದಕ್ಕೆ ನೀನಿಯ ನಾನಂತೂ ನಿನ್ನ ರಕ್ತನೇ ಕುಡಿದ್ಬಿಡ್ತೀನಿ. ನೀವಿಬ್ಬರು ಪಸಂದಾಗಿದ್ದೀರಾ. ನನಗೆ ನೀವೇ ಬೇಕು. ಬರ್ರಿ ಸುಮ್ಕೆನಿಯ, ಬದುಕಿದ್ರೆ ಇಂಥ 10 ಮನೆ ತಗೋಬೋದು. ಈ ದೆಯ್ಯ ನೋಡ್ರಿ ತಲೆ ಬುಲ್ಡನೆ ಓಡಾಡ್ತೈತೆ. ಅಯ್ಯೋ ಬನ್ರಿ, ಎದ್ದು ಏನ್ ಮಕ್ಕ ನೋಡ್ತಾ ಇದ್ದೀರಾ ದೆಯ್ಯದ ಮಕ್ಕವಾ? ಬರ್ರಿ ಬಿರ್ನ, ಈ ಮನೆನೂ ಸಾಕು, ಈ ಮನೆ ಸವಾಸನೂ ಸಾಕು. ನಡೀರಿ ಬಿರ್ನ. ಇಲ್ಲ, ಬೆಳಿಗ್ಗೆ ಆಗ ಗಂಟ ನಿಮ್ಮನ್ನಂತೂ ನಾನು ಬಿಡೋಕ್ಕಿಲ್ಲ. ನೀವು ಬೆಳಿಗ್ಗೆ ಸೈನಾಗಿ ತಗೊಂತೀರಲ್ವಾ,
ತಗೊಂಡಿದ ತಕ್ಷಣ ಏನಿಯಾ ನಿಮ್ಮನ್ನ ಇಲ್ಲೇ ಮಟಾಶ್ ಮಾಡ್ಬೇಕಲ್ಲ. ಅಯ್ಯೋ ದಯ್ಯ, ಇದು ನಿನ್ನ ಮನೆ ಅಂತ ಖಂಡಿತ ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಬತ್ತನೂ ಇರಲಿಲ್ಲ. ಹೌದಾ? ಗೊತ್ತನೇ ಇರ್ಲಿಲ್ವಾ? ನಮ್ಮ ತಾಯಣೆ ಗೊತ್ತಿರಲಿಲ್ಲ, ನಿನ್ನ ಮನೆ ಅಂತ ಗೊತ್ತಿರಲಿಲ್ಲ ನಮಗೆ. ತಪ್ಪು ಮಾಡ್ಬಿಟ್ವಿ. ಈ ಮನೆ ನಾವು ಯಾವುದೇ ಕಾರಣಕ್ಕೂ ತಗೊಳಕ್ಕಿಲ್ಲ. ನೀವು ತಗೊಂಡ್ಲಿಲ್ಲ ಅಂತಂದ್ರೆ ಯಾರು ತಕಂತಾರೋ ಅವ್ರನ್ನೇ ಸಾಯ್ಬಡಿ ತಿನ್ಬಿಡಿ. ನೀವು ತಗೊಳಕ್ಕಿಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನಾವು ಸತ್ರು ತಗೊಳಕ್ಕಿಲ್ಲ ಈ ಮನೆಯ. ಅಯ್ಯೋ, ನಾನು ನೀವೇ ತಗೊಳ್ಳೋದು, ನಿಮ್ಮ ರಕ್ತನೇ ಕುಡಿಯೋಣ ಅಂತ ಬಂದಿದ್ದೆ. ಸರಿ ಸರಿ ಬಿಡಿ, ನೀವು ತಗೊಳಕ್ಕಿಲ್ಲ ಅಂತಂದ್ರೆ ಯಾರು ತಕಂತಾರೋ ಅವ್ರ ರಕ್ತನೇ ಕುಡ್ಕೊಬಿಡ್ತೀನಿ. ಆಹಾ, ಅಯ್ಯಮ್ಮೋ, ನಿಂತ್ಕಳೆ, ನಾನು ಬಂದೆ. ಪೊದ್ದು ಮಾತನೇನಿಯ ಸುಳ್ಳು ಅಂತ ಹೇಳ್ತೀರಾ? ನನ್ನ ಡಾರ್ಲಿಂಗ್ ಪೊದ್ದು ಹೇಳೋದೆಲ್ಲನೂ ಸುಳ್ಳ? ನೀವು ಹೇಳೋದು ಸುಳ್ಳು ಅಷ್ಟೇನಿಯ. ನನ್ನ ಡಾರ್ಲಿಂಗ್ ಯಾವತ್ತಿದ್ರೂ ಅವಳು ಹೇಳೋದೆಲ್ಲ ನಿಜನೇನೆ, ಅವಳು ಹೇಳೋದೆಲ್ಲ ಸತ್ಯನೇನೆ. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.